ಆಕಾಶವಾಣಿ. ತಾಯಿ ಹೊಟ್ಟೆಯಿಂದ ಚಟ್ಟ ಎತ್ತೋ ಗಂಟ ಹೆಲ್ತು ಇದ್ರೆ ಸಾಕು, ಬ್ಯಾರೇನು ಬ್ಯಾಡೆ. ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್, ಶಿವಮೊಗ್ಗ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತೋಡಾಂಟಿಕ್ಸ್ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ದಂತವೈದ್ಯಕೀಯ ವಿಶ್ವವಿದ್ಯಾಲಯದ ಪ್ರಾಸ್ತೋಡಾಂಟಿಕ್ಸ್ ವಿಭಾಗದ ರೀಡರ್ ಆದಂತಹ ಡಾಕ್ಟರ್ ಹರಿಣಿ ಕೆಎಸ್ ಅವರೊಡನೆ ನಡೆಸಿದ ಸಂದರ್ಶನ ಮೂಡಿಬರಲಿದೆ. ಇವರನ್ನ ಸಂದರ್ಶಿಸುತ್ತಾರೆ ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್. ಆಕಾಶವಾಣಿ ಭದ್ರಾವತಿ. ಕೆಲವರೆ ಹಲ್ಲಿನ ಸಮಸ್ಯೆಗಳು ಬಂದಲ್ಲಿ ನಾವು ದಂತ ವೈದ್ಯರ ಬಳಿ ಹೋಗ್ತೀವಿ ಸರಿ, ಆದ್ರೆ ದಂತ ವೈದ್ಯಕೀಯ ಶಾಸ್ತ್ರದ ವಿವಿಧ ವಿಶೇಷತೆಗಳಲ್ಲಿ ಒಂದಾದ ಈ ಪ್ರೋಸ್ತೋಡಾಂಟಿಕ್ಸ್ ಅಂದ್ರೆ ಏನು, ನಾವು ಏನೆಲ್ಲ ದಂತ ವೈದ್ಯಕೀಯ ಸಮಸ್ಯೆಗಳನ್ನ ಕಂಡಲ್ಲಿ ಈ ಪ್ರೋಸ್ತೋಡಾಂಟಿಕ್ಸ್ ವಿಭಾಗದ ಉಪಯೋಗವನ್ನ ಪಡೆದುಕೊಳ್ಬೇಕು, ಹಾಗೆ ಈ ತಜ್ಞ ದಂತ ವೈದ್ಯರ ಪರಿಣಿತಿ ಏನು, ಇದರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಹರಿಣಿ ಕೆಎಸ್ ಅವರು. ಇವರು ಶಿವಮೊಗ್ಗದ ಸುಬ್ಬಯ್ಯ ದಂತ ವೈದ್ಯಕೀಯ ವಿಶ್ವವಿದ್ಯಾಲಯದ ಪ್ರೋಸ್ತೋಡಾಂಟಿಕ್ಸ್ ವಿಭಾಗದಲ್ಲಿ ರೀಡರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಇವರು ಇಂಡಿಯನ್ ಪ್ರೋಸ್ತೋಡಾಂಟಿಕ್ಸ್ ಸೊಸೈಟಿಯ ಆಜೀವ ಸದಸ್ಯರು ಕೂಡ ಆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಹರಿಣಿ ಅವರೇ. ನಮಸ್ಕಾರ ಡಾಕ್ಟರ್ ಹರಿಣಿ, ನಮ್ಮ ದೊಡ್ಡ ಗೊಂದಲ ಏನಂದ್ರೆ ಯಾವ ದಂತ ಸಮಸ್ಯೆ ಬಂದ್ರೆ ಯಾವ ಸ್ಪೆಷಾಲಿಟಿಯ ದಂತ ವೈದ್ಯರನ್ನ ಭೇಟಿ ಮಾಡಬೇಕು ಅನ್ನೋದು. ಅದರಲ್ಲೂ ನಮ್ಗೆ ಈ ದಂತ ವೈದ್ಯಕೀಯ ಶಾಸ್ತ್ರದಲ್ಲಿ ಏನೆಲ್ಲ ವಿಶೇಷತೆಗಳಿವೆ ಅನ್ನೋದು ಕೂಡ ಸರಿಯಾಗಿ ತಿಳಿದಿಲ್ಲ. ಆದ್ರಿಂದ ನೀವು ನಿಮ್ಮ ಈ ಪ್ರೋಸ್ತೋಡಾಂಟಿಕ್ಸ್ ವಿಭಾಗದ ವಿಶೇಷತೆ ಏನು, ಹಾಗೆ ಈ ಪ್ರೋಸ್ತೋಡಾಂಟಿಕ್ಸ್ ಅಂದ್ರೆ ಏನು ಅಂತ ನಮ್ಮ ಕೇಳುಗರಿಗೆ ತಿಳಿಸ್ತೀರಾ? ಖಂಡಿತ ಸುಶ್ರಾವ್ಯ. ಪ್ರೋಸ್ತೋಡಾಂಟಿಕ್ಸ್ ಅಂದ್ರೆ ಈಗ ಜನರಲ್ಲಿ ಹಲ್ಲು ಕಳೆದುಕೊಂಡಿರ್ತಾರೆ, ಅಥವಾ ಹಲ್ಲು ಕೀಳಿಸಿರಬಹುದು, ಅಥವಾ ಹಲ್ಲಿಗೆ ಏನಾದರೂ ಹಾನಿ ಉಂಟಾಗಿ ಹಲ್ಲನ್ನು ತೆಗೆಯುವಂಥ ಪರಿಸ್ಥಿತಿಗೆ ಬಂದು ಅದನ್ನು ತೆಗೆದಿರಬಹುದು. ಆ ಒಂದು ಜಾಗಕ್ಕೆ ಒಂದು ಕೃತಕ ಹಲ್ಲುಗಳನ್ನು ತಯಾರಿ ಮಾಡಿ ಅದನ್ನು ಮರುಸೃಷ್ಟಿಸಿ ನಾವು ಒಂದು ದಂತ ಚಿಕಿತ್ಸೆಯನ್ನು ಮಾಡೋದೇ ನಮ್ಮ ವಿಶೇಷತೆ ಆಗಿದೆ. ಸೊ ಇದರಿಂದ ರೋಗಿಗೆ ಒಂದು ಆಹಾರ ಸೇವನೆ ಆಗಬಹುದು, ಒಂದು ಮಾತನಾಡ್ಲಿಕ್ಕೆ ಆಗಬಹುದು, ಮತ್ತೆ ಒಂದು ಸುಂದರವಾದ ನಗುವನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗಬಹುದು. ಅದು ತುಂಬ ಸುಲಭಕಾರಿ. ಸೊ ಕಳೆದು ಹೋದ ಹಲ್ಲುಗಳ ಜೊತೆಗೆ ಒಂದು ಆತ್ಮವಿಶ್ವಾಸವನ್ನು ಕೂಡ ಮರಳಿ ಕೊಡಿಸುವಂಥ ಒಂದು ದಂತಕೃತಕ ತಜ್ಞರೇ ಪ್ರಾಸ್ತೋಡಾಂಟಿಸ್ಟ್. ಹಾಗೆ ನಮ್ಮ ವಿಶೇಷತೆಯ ಒಂದು ಧ್ಯೇಯ ವಾಕ್ಯ ಅಂದ್ರೆ ಗಾಡ್ ಕ್ರಿಯೇಟ್ಸ್, ವಿ ರೀಕ್ರಿಯೇಟ್. ಅಂದ್ರೆ ದೇವರ ಸೃಷ್ಟಿಯನ್ನ ನಾವು ಮರು ಸೃಷ್ಟಿಸುವಂತ ಒಂದು ಕೆಲಸವನ್ನ ಮಾಡೋದು ನಮ್ಮ ಒಂದು ಅಡಿಪಾಯ ಅಂತ ಹೇಳಲಿಕ್ಕೆ ತುಂಬಾ ಇಚ್ಛೆ ಪಡ್ತೇನೆ. ಸರಿ ಡಾಕ್ಟರ್, ಈಗ ಹಲ್ಲು ಕಳೆದುಕೊಂಡವರಿಗೆ ಯಾವ ರೀತಿಯ ಚಿಕಿತ್ಸೆಗಳು ಲಭ್ಯವಿದೆ ನಿಮ್ಮ ಪ್ರೋಸ್ತೋಡಾಂಟಿಕ್ಸ್ ನಲ್ಲಿ? ನಮ್ಮಲ್ಲಿ ಬೇರೆ ಬೇರೆ ವಿಭಾಗದ ಒಂದು ಶಸ್ತ್ರಚಿಕಿತ್ಸೆಗಳಿದೆ. ಅದರಲ್ಲಿ ನಾವು ಮುಖ್ಯವಾಗಿ ಇದನ್ನ ಫಿಕ್ಸ್ಡ್ ಟ್ರೀಟ್ಮೆಂಟ್ ಮತ್ತು ರಿಮೂವಬಲ್ ಟ್ರೀಟ್ಮೆಂಟ್ ಅಂತ ಒಂದು ಎರಡು ಭಾಗಗಳಾಗಿ ಅದನ್ನು ವಿಭಾಗಿಸ್ತೇವೆ. ಸೊ ಫಿಕ್ಸ್ ಅಂತ ಅಂದರೆ ಫಿಕ್ಸಲ್ಲಿ ನಾವು ಒಂದು ಹಲ್ಲು ಇಲ್ಲದೆ ಇರಬಹುದು, ಎರಡು ಹಲ್ಲು ಇಲ್ಲದೆ ಇರಬಹುದು, ಅದನ್ನು ಆಜು ಬಾಜು ಅಕ್ಕಪಕ್ಕದಲ್ಲಿ ಇರುವಂಥ ಹಲ್ಲುಗಳ ಸಹಾಯ ತಗೊಂಡು ಆ ಮಧ್ಯ ಹಲ್ಲನ್ನು ಕೂರಿಸ್ತೇವೆ. ಅಂದರೆ ಈ ಎರಡು ಹಲ್ಲನ್ನು ಸವಿಸ್ಬೇಕಾಗತ್ತೆ. ಸವಿಸಿ ಅದಕ್ಕೆ ಕ್ಯಾಪ್ ಅಂತ ಹಾಕಿ ಅದು ಮಧ್ಯ ಹಲ್ಲನ್ನು ಜೋಡಣೆಯನ್ನು ಮಾಡಬೇಕಾಗತ್ತೆ. ಸೊ ಇದನ್ನ ಬ್ರಿಡ್ಜ್ ಅಂತ ಕರಿತೇವೆ. ಇನ್ನೊಂದು ಒಂದು ಆಯ್ಕೆ ಅಂದರೆ ನಿಮ್ಮ ಒಂದು ಹಲ್ಲು ಇರಲ್ಲ, ಆ ಒಂದು ಹಲ್ಲಿಗೆ ನಾವು ಇದಕ್ಕೆ ಮುಂಚೆ ನಾನು ಹೇಳಿದ ವಿಧಾನದಲ್ಲಿ ಎರಡು ಹಲ್ಲನ್ನು ನಾವು ಸವಿಸ್ತಾ ಇರ್ತೇವೆ. ಸೊ ಆ ಎರಡು ಹಲ್ಲುಗಳನ್ನು ಕೂಡ ಸವಿಸದೆ ಅದನ್ನು ಕೂಡ ನಾವು ಉಳಿಸ್ಕೋಬಹುದು. ಏನಪ್ಪಾ ಅಂದ್ರೆ ಈ ಎಲುಬಿಗೆ ಒಂದು ಮೆಟಲ್ದು, ಒಂದು ಟೈಟಾನಿಯಂ ಅಂತ ಒಂದು ಮೆಟಲ್ದು ಒಂದು ಸ್ಕ್ರೂ ತರ ಇರುವಂತ ಒಂದು ಆಕಾರ ಇರುವಂತದ್ದನ್ನ ನಾವು ಅಳವಡಿಸ್ಬೇಕಾಗತ್ತೆ. ಅದು ಹೆಂಗೆ ಅಂದ್ರೆ ನಿಮಗೊಂದು ಉದಾಹರಣೆ ಏನು ಅಂದ್ರೆ, ಯಾವುದೇ ಒಂದು ನಮ್ಮ ಎಲುಬು ಮುರಿದ್ರೆ, ಫ್ರ್ಯಾಕ್ಚರ್ ಆದಾಗ ಎರಡು ಎಲುಬುಗಳನ್ನ ಜೋಡಿಸ್ಲಿಕ್ಕೆ, ಆ ಒಂದು ಮುರಿದಿರುವಂಥ ಭಾಗಗಳನ್ನು ಜೋಡಣೆ ಮಾಡಲಿಕ್ಕೆ ಪ್ಲೇಟ್ ಅಂತೆಲ್ಲ ಹಾಕಿ ಅದನ್ನು ಸ್ಕ್ರೂ ಹಾಕಿ ಜೋಡಣೆ ಆಗಲಿಕ್ಕೆ ಬಿಡ್ತಾರೆ. ಆ ರೀತಿ ನಾವು ಇದನ್ನ ಎಲುಬಿಗೆ ಹಾಕಿ ಅದು ಎಲುಬಿನ ಜೊತೆ ಜೋಡಣೆ ಆಗಲಿಕ್ಕೆ ಬಿಡಬೇಕಾಗತ್ತೆ. ಇದು ನಮ್ಮ ಎಲುಬು ಜೊತೆ ಜೋಡಣೆ ಆದಮೇಲೆ, ಅಳವಡಿಕೆ ಆದಮೇಲೆ ಅದು ಮೇಲಿನ ಭಾಗಕ್ಕೆ ನಾವು ಒಂದು ನಮ್ಮ ಕಳೆದು ಹೋಗಿರುವಂಥ ಹಲ್ಲನ್ನು ಕೂರಿಸ್ಬೋದು. ಇದು ಕೂಡ ಫಿಕ್ಸ್ಡ್ ಟ್ರೀಟ್ಮೆಂಟ್. ಇದು ಕೂಡ ಫಿಕ್ಸ್ಡ್. ಮತ್ತೆ ಇನ್ನೊಂದು ಮುಖ್ಯವಾದ ಭಾಗ ಅಂದ್ರೆ ನಮ್ದು ರಿಮೂವಬಲ್ ಪ್ರಾಸ್ಥೆಸಿಸ್ ಅಥವಾ ಡೆಂಚರ್ಸ್ ಅಂತ ಹೇಳಿ. ಸೊ ಇದರಲ್ಲಿ ನಮಗೆ ಒಂದು ಕಂಪ್ಲೀಟ್ ಡೆಂಚರ್ ಅಂತ ಇದೆ, ಮತ್ತೆ ಇನ್ನೊಂದು ಪಾರ್ಷಿಯಲ್ ಡೆಂಚರ್ ಅಂತ ಇದೆ. ಅಂದ್ರೆ ಸಂಪೂರ್ಣ ಹಲ್ಲುಗಳ ಜೋಡಣೆ ಒಂದು ಸೆಟ್, ಕೃತಕ ದಂತ ಪಂಕ್ತಿ ಅಂತ ಹೇಳ್ಬೋದು, ಇಲ್ಲ ಹಲ್ ಸೆಟ್ ಅಂತ ಹೇಳ್ಬೋದು. ಇನ್ನೊಂದು ಪಾರ್ಷಿಯಲ್ ಡೆಂಚರ್ ಅಂದ್ರೆ ಭಾಗಶಃ ಡೆಂಚರ್ ಅಂತ ಹೇಳ್ಬೋದು. ಈ ಕಂಪ್ಲೀಟ್ ಡೆಂಚರ್ ಅನ್ನೋದು ಏನು ಅಂದ್ರೆ ಬಾಯಲ್ಲಿ ಯಾವುದೇ ತರ ಹಲ್ಲು ಇಲ್ಲದೆ ಇರೋರಿಗೆ ಕೊಡುವಂಥದ್ದೇ
ಒಂದು ಕಂಪ್ಲೀಟ್ ಡೆಂಚರ್. ಇನ್ನೊಂದು 1 ಅಥವಾ 2 ಹಲ್ಲು ನಾನು ಏನ್ ಹೇಳಿದೆ. ಈಗ ಏನಾಗುತ್ತೆ ಅಂದ್ರೆ ಫಿಕ್ಸ್ ಮಾಡ್ಕೋಬೇಕು ಅಂತ ಆದಾಗ ಸ್ವಲ್ಪ ಅದ್ರದ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು. ಸ್ವಲ್ಪ ಅದು ಹಣ ಪಾವತಿಸೋದು ಸ್ವಲ್ಪ ಹೆಚ್ಚಳ. ಅದೇ ನಾವು ತೆಗೆದು ಹಾಕೋದು ಡೆಂಚರ್ ಅಂದ್ರೆ ಸ್ವಲ್ಪ ಅದಕ್ಕೆ ಕಮ್ಮಿ ವೆಚ್ಚದಲ್ಲಿ ಮಾಡಬಹುದು. ಸೊ ಕೆಲವರು ಇರ್ತಾರೆ ಅವರಿಗೆ ಆಗೋದಿಲ್ಲ, ಆ ತರ ಅಷ್ಟೊಂದು ಹಣ ಕೊಡಕ್ ಆಗೋದಿಲ್ಲ ಅಂತಂದಾದಾಗ ನಾವು ಈ ಪಾರ್ಷಿಯಲ್ ಡೆಂಚರ್ ಬ್ರಿಡ್ಜ್ ಅಥವಾ ಇಂಪ್ಲಾಂಟ್ ಮಾಡೋ ಬದಲು ತೆಗೆದು ಹಾಕುವಂತ ಈ ಪಾರ್ಷಿಯಲ್ ಡೆಂಚರ್ ಕೂಡ ನಾವು ಮಾಡಬೇಕಾಗುತ್ತೆ. ಈ ಡೆಂಚರ್ಸ್ ಅಥವಾ ದಂತ ಪಂಕ್ತಿಯನ್ನ ಪ್ರೋಸ್ಟೋಡಾಂಟಿಸ್ಟ್ ಕೊಡ್ತಾರೆ ಸರಿ, ಆದ್ರೆ ಈ ಸಂಪೂರ್ಣ ಮತ್ತು ಭಾಗಶಃ ಡೆಂಚರ್ ನಲ್ಲಿ ಏನ್ ವ್ಯತ್ಯಾಸ ಡಾಕ್ಟರ್? ಈ ಸಂಪೂರ್ಣ ಮತ್ತೆ ಭಾಗಶಃ ಡೆಂಚರ್ ಇದು ರಿಮೂವಬಲ್ ಪಾರ್ಷಿಯಲ್ ಡೆಂಚರ್ ಅನ್ನೋ ವಿಭಾಗದಲ್ಲೇ ಬರುತ್ತೆ, ಫಿಕ್ಸ್ ಬರಲ್ಲ ಇದರಲ್ಲಿ. ಸಂಪೂರ್ಣ ಡೆಂಚರ್ ಅನ್ನು ಕೂಡ ಫಿಕ್ಸ್ ಮಾಡಬಹುದು. ನಾನು ಈಗಲೇ ಹೇಳಿದ ಹಾಗೆ ನಾವೇನು ಟೈಟಾನಿಯಂ ಮೆಟಲ್ ನ ಸ್ಕ್ರೂ ತರ ಏನು ಒಂದು ಅಳವಡಿಕೆ ಮಾಡ್ತೇವೆ ಅದು ಮಾಡಬಹುದು. ಬಟ್ ಅದು ತುಂಬಾನೇ ಹಣದುಬ್ಬರ ಇದೆ. ಸೊ ಹಾಗಾಗಿ ಈ ತೆಗೆದು ಹಾಕೋದು ಸಂಪೂರ್ಣವಾದ ಒಂದು ಡೆಂಚರ್ ಮತ್ತೆ ಭಾಗಶಃ ಡೆಂಚರ್, ಎಲ್ಲಾ ಹಲ್ಲುಗಳು ಹೋದವರಿಗೆ ಕಂಪ್ಲೀಟ್ ಡೆಂಚರ್ ಅಂತ ಕೊಡ್ತೇವೆ. ಈಗ ಹೆಚ್ಚಾಗಿ ಏನಾಗುತ್ತೆ, ತುಂಬಾ ಜಾಸ್ತಿ 1 ಹಲ್ಲು ಹೋದ್ರೆ ಬ್ರಿಡ್ಜ್ ಮಾಡಬಹುದು, 2 3 4 ಹಲ್ಲು ಹೋದ್ರೆ ಜಾಸ್ತಿ ಹಲ್ಲುಗಳು ಕೀಳಿಸಿದ್ರೆ ಅವಾಗ ಏನಾಗುತ್ತೆ, ನಾವು ಫಿಕ್ಸ್ ಟ್ರೀಟ್ಮೆಂಟ್ಗೆ ಬೇಕಾಗುವಂತ ಒಂದು ಬಾಯಿ ಆರೋಗ್ಯ ಏನ್ ಬೇಕಿರತ್ತೆ ಅದು ಇಲ್ಲದೆ ಇದ್ದಾಗ ಈ ತೆಗೆದು ಹಾಕುವಂತ ಒಂದು ಡೆಂಚರ್ ಪಾರ್ಷಿಯಲ್ ಡೆಂಚರ್ ಅನ್ನ ನಾವು ಮಾಡಬಹುದು. ಆಯ್ತು ಡಾಕ್ಟರ್, ಈಗ ಡೆಂಚರ್ ಹಾಕಿಸ್ಕೊಂಡವರು ಏನೆಲ್ಲ ಜಾಗೃತಿ ಕ್ರಮಗಳನ್ನ ವಹಿಸೋದು ಅಗತ್ಯವಿದೆ ನಿಮ್ ಪ್ರಕಾರ? ಒಂದು ಕಂಪ್ಲೀಟ್ ಡೆಂಚರ್, ಈ ಡೆಂಚರ್ ಅನ್ನ ಏನು ಕೊಡ್ತೇವೆ ವೈದ್ಯರು ಅದು ಭಾಗಶಃ ಚಿಕಿತ್ಸೆ ಕ್ರಮ ಅಷ್ಟೇ. ಇನ್ನೂ 50 ಭಾಗ ಅದು. ಒಂದು ಚಿಕಿತ್ಸೆನ ಕೊಟ್ಟಾಗ ಅದು ಕಂಪ್ಲೀಟ್ ಸಕ್ಸಸ್ ಆಗಬೇಕು ಅಂತ ಆದ್ರೆ ಇದರಲ್ಲಿ ಈವನ್ ರೋಗಿಗಳು ಏನು ನಮ್ಗೆ ಸೆಟ್ ಹಾಕ್ಸ್ಕೊಳ್ಳಿಕ್ ಬರ್ತಾರೆ ಅವರಿಂದ ಮಾಡುವಂತ ಪ್ರಯತ್ನ ಅದು 50 ಭಾಗ. 50 ಭಾಗ ಅಷ್ಟೇ ವೈದ್ಯರು ಮಾಡ್ಲಿಕ್ಕೆ ಸಾಧ್ಯ. ಇನ್ನು 50 ಭಾಗ ನಾವು ರೋಗಿಗಳಿಂದ ಬರುವಂತ ಎಫರ್ಟ್ ಅಂತ ಏನು ಹೇಳ್ತೀವಿ ಅದು ಬರ್ಬೇಕಾಗತ್ತೆ ತುಂಬಾ. ಯಾಕೆಂದ್ರೆ ಬಹಳ ದಿನ ಹಲ್ಲುಗಳು ಇಲ್ಲದೆ ಇರೋದ್ರಿಂದ ಬಾಯಲ್ಲಿ ನಾವು ಸಡನ್ ಆಗಿ ಬಾಯನ್ನೇ ಪೂರ್ತಿ ತುಂಬಿಕೊಳ್ಳೋ ತರ ನಮ್ದು ಸೆಟ್ ಕೊಟ್ಟಿರ್ತೇವೆ. ಅವಾಗ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಬೀಳುತ್ತೆ. ಅವಾಗ ತುಂಬಾ ನೋವಾಗತ್ತೆ ಅವರಿಗೆ. ಅದು ತುಂಬಾ ನೋವು ಆಗ್ತಿದೆ ಅಂತ ಹೇಳಿ ರೋಗಿಗಳದನ್ನ ಹೊರಗೆ ತೆಗ್ದಿಡ್ತಾರೆ. ಅದನ್ನ ಎಷ್ಟು ಹೊತ್ತು ನೀವು ಹೊರಗೆ ತೆಗ್ದಿಡ್ತೀರ ಅದು ಅಷ್ಟು ಹೊರಗೆ ಇರುತ್ತೆ. ಆದಷ್ಟು ಎಷ್ಟು ಸಾಧ್ಯ ಅಷ್ಟು ಸಮಯ ಅದನ್ನ ಬಾಯಿಯಲ್ಲೇ ಇಟ್ಟುಕೊಂಡು ಅಭ್ಯಾಸ ಮಾಡೋದನ್ನ ಕಲಿಬೇಕಾಗತ್ತೆ. ಆ ಒಂದು ಎಫರ್ಟ್ ಏನಿದೆ ಅದು ಎಷ್ಟು ಜಾಸ್ತಿ ಹಾಕ್ತೀರಿ ಅಷ್ಟು ಬೇಗ ಆ ಹಲ್ ಸೆಟ್ ಅವರಿಗೆ ಹೊಂದ್ಕೊಳ್ಳುತ್ತೆ. ಒಂದು ಮೊದಲನೇ ಪಾಯಿಂಟ್. ಇನ್ನೊಂದು, ಆ ಹಲ್ಲನ್ನ ಹಾಕೊಂಡು ತಿನ್ನೋದು ಕೂಡ ಒಂದೇ ಸರಿ ನನಗೆ ಹಲ್ ಸೆಟ್ ಸಿಕ್ತು ಅಂತ ಏನ್ ಬೇಕಾದ್ರೂ ತಿನ್ಬಹುದು ಅನ್ನೋ ಒಂದು ತಪ್ಪು ಕಲ್ಪನೆ ಕೂಡ ಇದೆ. ಇಲ್ಲ, ಅದು ಹಾಗಲ್ಲ. ಅದಕ್ಕೊಂದು ವಿಧಾನ ಅಂತ ಇದೆ. ಅದು ಆರಂಭಿಕದಲ್ಲಿ ತುಂಬಾ ಮೆದುವಾದ ಆಹಾರ ಸೇವಿಸಬೇಕು. ಆದಷ್ಟು ಲಿಕ್ವಿಡ್ ಡಯಟ್, ಸಾಫ್ಟ್ ಡಯಟ್ ಅಲ್ಲಿ ಇರಬೇಕಾಗತ್ತೆ. ಅದು ನಿಮಗೆ ಚೆನ್ನಾಗಿ ಹೊಂದಿಕೊಂಡ ಮೇಲೆ ನಾನೀಗ ತಿನ್ನಬಹುದು ಅಂತ ಆದ ಮೇಲೆ ಆಮೇಲೆ ನೀವು ಬೇರೆ ಬೇರೆ ಪದಾರ್ಥವನ್ನ ತಿನ್ಬೇಕಾಗತ್ತೆ. ಹಾಗಂತ ನಾವು ಚಕ್ಲಿ, ಕೋಡುಬಲ್ಲೆ, ನಿಪ್ಪಟ್ಟು ಎಲ್ಲ ಒಂದೇ ಸರಿ ಕಡಿದು ತಿಂತೀವಿ ಅಂದ್ರೆ ಅದು ಆಗಲ್ಲ. ಸೇವನೆ ಮಾಡಲೇಬೇಕು ಅಂತ ಇದ್ದಾಗ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಸೇವಿಸೋದ್ರಿಂದ ಅದರಿಂದ ಆಗುವಂತ ದುಷ್ಪರಿಣಾಮಗಳು ಕಡಿಮೆ ಆಗತ್ತೆ. ಡಾಕ್ಟರ್, ಈ ಡೆಂಚರ್ ನ ಕಾಳಜಿ ಹೇಗೆ ವಹಿಸಬೇಕು? ಅದನ್ನ ಪ್ರತಿದಿನ ಸ್ವಚ್ಛಗೊಳಿಸ್ಬೇಕಾಗತ್ತೆ. ರಾತ್ರಿ ಹೊತ್ತು ಅದನ್ನ ತೆಗೆದು ನೀವೊಂದು ಡಬ್ಬಿ ಆದ್ರೂ ತಗೊಳ್ಳಿ, ಇಲ್ಲ ಒಂದು ಬೌಲ್ ಆದ್ರೂ ತಗೊಳ್ಳಿ, ಅದರಲ್ಲಿ ನೀರ್ ಹಾಕಿ ಆ ಸೆಟ್ಟನ್ನ ನೀರಲ್ಲಿ ಹಾಕಿಡ್ಬೇಕು. ಯಾವಾಗ್ಲೇ ಆಗ್ಲಿ ಈ ಹಲ್ಲು ಸೆಟ್ಟು ಒಂದು ಬಾಯಲ್ಲಿ ಇರ್ಬೇಕು, ಇಲ್ಲ ಬಾಯಿಂದ ಹೊರಗೆ ತೆಗೆದ ಮೇಲೆ ಅದು ನೀರಿನಲ್ಲಿ ಇರ್ಬೇಕು. ಆ ನೀರಿನಲ್ಲಿ ಇಟ್ಟು ಬೆಳಿಗ್ಗೆ ಮತ್ತೆ ಅದನ್ನ ನೀಟಾಗಿ ಸ್ವಚ್ಛಗೊಳಿಸ್ಬೇಕು. ಸ್ವಚ್ಛಗೊಳಿಸ್ಲಿಕ್ಕೂ ಕೂಡ ಅದು ಕೈಯಿಂದ ಜಾರಿ ಕೆಳಗೆ ಬೀಳಬಾರ್ದು, ಮುರಿದು ಹೋಗುವಂತ ಸಾಧ್ಯತೆಗಳು ಹೆಚ್ಚು. ಅದರಿಂದ ಅದು ನೀವು ಒಂದು ಕಾಟನ್ ಬಟ್ಟೆ ಆಗಿರ್ಬೋದು ಅಥವಾ ಹತ್ತಿ ತಗೊಂಡು ಮೈ ಸ್ನಾನ ಮಾಡುವಂತ ಸೋಪನ್ನೇ ತಗೊಂಡು ಸ್ವಚ್ಛಗೊಳಿಸಿದ್ರು ಚಿಂತೆ ಇಲ್ಲ. ಅದನ್ನ ಹಲ್ಲು ಸೆಟ್ ಅಲ್ಲಿ ಒಂದು ಪಿಂಕ್ ಕಲರ್ದು ಒಂದು ಭಾಗ ಇರುತ್ತೆ, ಮತ್ತೆ ಹಲ್ಲುಗಳು ಇರುತ್ತೆ. ಆ ಹಲ್ಲುಗಳ ಭಾಗನ ಮಾತ್ರ ನೀವು ಒಂದು ಸಾಫ್ಟ್ ಬ್ರಷ್ ತಗೊಂಡು ಸ್ವಚ್ಛಗೊಳಿಸಬಹುದು. ಉಳಿದಿರೋ ಪಿಂಕ್ ಏನಿದೆ ಭಾಗ ಅದನ್ನ ನೀವು ಕಾಟನ್ ಬಟ್ಟೆ ಅಥವಾ ಕಾಟನ್ ಹತ್ತಿಯಿಂದ ಸ್ವಚ್ಛಗೊಳಿಸಬೇಕು. ಅಲ್ಲಿ ಬ್ರಷ್ ಅನ್ನ ಹಾಕಬಾರ್ದು. ಅಲ್ಲಿ ಬ್ರಷ್ ಹಾಕಿದ್ರೆ ಏನಾಗತ್ತೆ ಅಂದ್ರೆ ಅಲ್ಲಿ ಸ್ಕ್ರಾಚಸ್ ಆಗತ್ತೆ. ಆಗ ಜಾಸ್ತಿ ಆಹಾರ ಪದಾರ್ಥಗಳು ಹೋಗಿ ಅಲ್ಲಿ ಕೂತ್ಕೊಂಡು ಬ್ಯಾಕ್ಟೀರಿಯಾಗಳು ಉಲ್ಬಣಗೊಳ್ಳುವಂತ ಸಾಧ್ಯತೆಗಳು ಹೆಚ್ಚು. ಡಾಕ್ಟರ್ ಹರಿಣಿ, ಒಬ್ಬ ವ್ಯಕ್ತಿ ಈ ಡೆಂಚರ್ನ ಎಷ್ಟು ವರ್ಷಗಳ ಕಾಲ ಬಳಸಬಹುದು? ಒಂದು ಬಾರಿ ನೀವು ಡೆಂಚರ್ನ ಹಾಕೊಂಡ್ರೆ ನಮ್ಮ ಬಾಯಲ್ಲಿ ಹೇಗೆ ಅಂದ್ರೆ ಅದು ಸತತವಾಗಿ ಬದಲಾವಣೆಯನ್ನ ಆಗ್ತಾ ಇರುತ್ತೆ.
ಸೊ ಹಾಗಾಗಿ ಏನಾಗುತ್ತೆ, ಸಾಮಾನ್ಯವಾಗಿ 5ರಿಂದ ಹೆಚ್ಚು 8 ವರ್ಷಗಳ ಕಾಲ ಅದನ್ನ ಬಳಸಬಹುದು. ಅದಾದ ನಂತರ ಹೊಸದು ಮಾಡಿಸ್ಕೊಳ್ಳೋದು ಒಳ್ಳೇದು. ಯಾಕೆ ಅಂದ್ರೆ ಬಾಯಿನ ಸ್ಥಿತಿಗೆ ಅದು ಏನು ಬದಲಾವಣೆ ಆಗಿದೆ, ಆ ಒಂದು ಅನುಸ್ಥಿತಿಗೆ ಹೊಂದಿಕೊಳ್ಳುವಂತ ಒಂದು ಸೆಟ್ ಅನ್ನ ನಾವು ಮಾಡ್ಬೇಕಾಗತ್ತೆ. ಹಳೇದೇನ್ ಮಾಡಿರ್ತೀವಿ ಅವಾಗಿನ ಬಾಯಿನ ಪರಿಸ್ಥಿತಿಗೂ ಇವಾಗ ಇರೋ ಬಾಯಿ ಪರಿಸ್ಥಿತಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಸಾಮಾನ್ಯವಾಗಿ 5ರಿಂದ 8 ವರ್ಷ ಆದ್ಮೇಲೆ ಒಂದು ಹೊಸ ಡೆನ್ಸರ್ ಮಾಡ್ಕೊಳ್ಳೋದು ಒಳ್ಳೇದು. ಹಂಗಂತ ನೀವು 5 ವರ್ಷನೇ ಕಾಯ್ಬೇಕು, 8 ವರ್ಷನೇ ಕಾಯ್ಬೇಕಂತ ಏನಿಲ್ಲ. ಮಧ್ಯದಲ್ಲಿ ಏನೇ ಸಮಸ್ಯೆ ಬಂದ್ರೂ ಕೂಡ ವೈದ್ಯರನ್ನ ಬಂದು ಕಾಣಿ. ಅದನ್ನ ಸರಿಪಡಿಸ್ಕೊಳ್ಳೋ ಅಂತ ಏನಾದ್ರೂ ಸ್ಥಿತಿ ಇದ್ದರೆ ಅದನ್ನ ಸರಿಪಡಿಸಿ ಮತ್ತೆ ಅದನ್ನ ಮರು ಉಪಯೋಗಿಸಬಹುದು. ಇಲ್ಲ ಇದು ಬರಲ್ಲ ಅಂತ ಆದಾಗ ಅದು ವೈದ್ಯರ ತಪಾಸಣೆಯಿಂದ ತಿಳಿದು ಬರುತ್ತೆ. ಅದು ಬರಲ್ಲ ಅಂತ ಆದಾಗ ಹೊಸದು ಮಾಡ್ಕೊಳ್ಳೋದು ವಾಸಿ. ಯೂಶುವಲ್ ಆಗಿ ಏನಾಗುತ್ತೆ, ಹಲ್ಲು ಸೆಟ್ಟು ಮುರಿತು ಅಂತ ಬರ್ತಾರೆ. ಅದು ಮುರಿದಾಗ ಅದು ಮುರಿದಿರೋ ಅಂತ ಭಾಗಗಳನ್ನ ಜೋಡಿಸಿ ಮತ್ತೆ ಅದನ್ನ ಮರು ಉಪಯೋಗಿಸಬಹುದಾ ಇಲ್ವಾ ಅನ್ನೋದು ಒಂದು ದಂತ ತಪಾಸಣೆಯಿಂದನೇ ಗೊತ್ತಾಗೋದು. ಅದನ್ನ ನೋಡಿಕೊಂಡು ಡಾಕ್ಟರ್ ನಿಮಗೆ ಸಲಹೆ ಕೊಡ್ತಾರೆ, ಇದನ್ನ ನಾವು ಮಾಡಿಕೊಡ್ತೀವಿ, ತೊಂದರೆ ಇಲ್ಲ, ಇನ್ನೂ ಸ್ವಲ್ಪ ದಿನ ಉಪಯೋಗಿಸಿ ಅಂತ. ಇಲ್ಲ ಇದು ಮಾಡ್ಲಿಕ್ಕೆ ಬರೋಕ್ ಆಗೋಲ್ಲ ಅಂತ ಆದಾಗ ಹೊಸದು ಮಾಡಿಸ್ಕೊಳ್ಳೋದು ಉತ್ತಮ. ಆಯ್ತು ಡಾಕ್ಟರ್, ಇನ್ನು ಈ ಡೆಂಟಲ್ ಇಂಪ್ಲಾಂಟ್ಸ್ ಅಂತಾರಲ್ಲ, ಹಾಗಂದ್ರೇನು? ನಾನು ಹೇಳಿದಾಗೆ ಇದು ಒಂದು ಫಿಕ್ಸ್ ಟ್ರೀಟ್ಮೆಂಟಿನ ಒಂದು ಭಾಗ. ಇದರಿಂದ ಜಾಸ್ತಿ ಬಿಗಿ ಬರಬೇಕು. ಈಗ ತೆಗೆದು ಹಾಕೋದು ಕಂಪ್ಲೀಟ್ ಡೆನ್ಸರ್ ಅಥವಾ ನಾವು ಭಾಗಶಃ ಡೆನ್ಸರ್ ಅಂತ ಏನು ಕೊಟ್ಟಿರ್ತೇವೆ, ಅದು ತುಂಬಾ ಅಲ್ಲಾಡುತ್ತೆ, ಇದು ಬಿಗಿ ಇಲ್ಲ, ಅದನ್ನ ಬಿಗಿಯಾಗಿ ಕೂರಿಸ್ಲಿಕ್ಕೂ ಕೂಡ ನಾವು ಇದನ್ನ ಬಳಸಬಹುದು. ಈ ಡೆಂಟಲ್ ಇಂಪ್ಲಾಂಟ್ ಅಂದ್ರೆ ಏನು ಅಂತ ಅಂದ್ರೆ, ಹಲ್ಲಲ್ಲಿ ಬೇರು ಇರುತ್ತೆ, ಮತ್ತೆ ಕ್ರೌನ್ ಪೋರ್ಷನ್ ಅಂತ ಬೇರಿನ ಮೇಲಿನ ಭಾಗದಲ್ಲಿ ನಮ್ಮ ಬಾಯಲ್ಲಿ ಏನು ಕಾಣಕ್ಕೆ ಸಿಗತ್ತೆ ಅದು ಕ್ರೌನ್ ಪೋರ್ಷನ್ ಅಂತ ಹೇಳ್ತೀವಿ. ಈ ಇಂಪ್ಲಾಂಟ್ ಅನ್ನೋದು ಈ ಹಲ್ಲು ಬೇರಿನ ಜಾಗದಲ್ಲಿ ಕೆಲಸ ಮಾಡುತ್ತೆ. ಯೂಶುವಲ್ ಆಗಿ ಇದು ಮೆಟಲ್ದಾಗಿರುತ್ತೆ. ಟೈಟಾನಿಯಂ ಅನ್ನೋ ಒಂದು ಕ್ರೂ ತರ ಅಥವಾ ಕಡ್ಡಿ ತರ ಇರೋದನ್ನ ದವಡೆ ಎಲುಬಿನಲ್ಲಿ ಇದನ್ನ ಸ್ಥಾಪಿಸಿ ನಾವು ಬಿಡಬೇಕಾಗತ್ತೆ. ಅದು ಚೆನ್ನಾಗಿ ಅದು ಅಳವಡಿಸ್ಕೊಂಡ ಮೇಲೆ ಇದ್ರ ಮೇಲೆ ನಾವು ಒಂದು ಹಲ್ಲನ್ನ ಜೋಡಿಸಬಹುದು. ಸೊ ಅದನ್ನ ಡೆಂಟಲ್ ಇಂಪ್ಲಾಂಟ್ ಅಂತ ಹೇಳಿ ಕರೀತಾರೆ. ಡಾಕ್ಟರ್, ಈ ಇಂಪ್ಲಾಂಟ್ಸ್ನ ಎಲ್ಲರೂ ಹಾಕಿಸ್ಬೋದಾ ಅಥವಾ ಹೇಗೆ? ಬಹುತೇಕ ಈಗ ಆರೋಗ್ಯಕರವಾಗಿರುವಂತ ಎಲ್ಲಾ ವ್ಯಕ್ತಿಗಳು ಇದನ್ನ ಮಾಡಿಸ್ಕೊಳ್ಬಹುದು. ಆದ್ರೆ ಕೆಲವರಿಗೆ ಈಗ ಮಧುಮೇಹ ಇರುತ್ತೆ, ರಕ್ತದೊತ್ತಡ ಇರುತ್ತೆ. ಸೊ ಯಾವುದೇ ತರ ಬೇರೆ ಯಾವುದೇ ನಿಮ್ಗೆ ಆರೋಗ್ಯ ಸಮಸ್ಯೆ ಇದೆ, ಅದರಿಂದಾಗಿ ನೀವು ರೆಗ್ಯುಲರ್ ಆಗಿ ಚಿಕಿತ್ಸೆ ಪಡಿತಾ ಇದ್ದೀರಾ, ಮಾತ್ರೆಗಳನ್ನ ನುಂಗ್ತಾ ಇದ್ದೀರಾ ಅಂತ ಇದ್ದಾಗ ನೀವು ವೈದ್ಯರ ಇದರದೊಂದು ಸ್ಪೆಷಾಲಿಟಿ ಏನಿದ್ದೇವೆ, ಪ್ರಾಸ್ತೋಡಾಂಟಿಸ್ಟ್ ಅಥವಾ ಇಂಪ್ಲಾಂಟಾಲಜಿಸ್ಟ್ ಅಂತನೂ ಕರಿತೇವೆ ಅವರನ್ನ. ಅವರ ಒಂದು ಸಲಹೆಯನ್ನ ತಗೊಂಡು ಅವರು ಏನ್ ಹೇಳ್ತಾರೆ ಅದನ್ನ ಪಾಲಿಸಿ ಇದನ್ನ ಮಾಡಿಸ್ಕೊಳ್ಬಹುದು. ಅದು ಬಿಟ್ಟರೆ ಎಲ್ಲಾ ತರ ವ್ಯಕ್ತಿಗಳು ಎಲುಬು ಆರೋಗ್ಯವಾಗಿರ್ಬೇಕು ಇದಕ್ಕೆ, ಅದು ಇದ್ರೆ ಎಲ್ಲರಿಗೂ ಕೂಡ ಹಾಕ್ಬೋದು. ಡಾಕ್ಟರ್, ನನ್ನ ಕೊನೆಯ ಪ್ರಶ್ನೆ ಏನಂದ್ರೆ, ವಯಸ್ಸಾದವರಿಗೆ ಈ ಪ್ರಾಸ್ತೋಡಾಂಟಿಕ್ಸ್ ಚಿಕಿತ್ಸೆಗಳು ಹೇಗೆ ಸಹಾಯಕ ಅನ್ನೋದು, ಇದಕ್ಕೆ ನೀವೇನ್ ಹೇಳ್ತೀರಾ? ವಯಸ್ಸಾದವರಲ್ಲಿ ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರಾ, ಹಲ್ಲುಗಳು ಅಲ್ಗಾಡಿ ಹಲ್ಲುಗಳ ಆರೋಗ್ಯ ಇರಲ್ಲ, ಬಿದ್ದು ಹೋಗಿರುತ್ತೆ. ತುಂಬಾ ಕಡಿಮೆ ಜನರಲ್ಲಿ ನೀವು ನೋಡಬಹುದು ಆರೋಗ್ಯಕರವಾದ ಹಲ್ಲುಗಳನ್ನ. ಬಹಳಷ್ಟು ಮಂದಿಗೆ ಹಲ್ಲು ಚೆನ್ನಾಗಿ ಇರೋಲ್ಲ. ಆವಾಗ ಏನಾಗುತ್ತೆ, ಹಲ್ಲು ಇಲ್ಲದೆ ಇರೋದ್ರಿಂದ ಅವರಿಗೆ ಒಂದು ಆಹಾರ ಸೇವನೆ ಕಷ್ಟ ಆಗುತ್ತೆ. ಆಹಾರ ಸೇವನೆ ಇಲ್ಲ ಅಂದ್ರೆ ದೇಹಕ್ಕೆ ಬೇಕಾದಂತ ಒಂದು ಪೋಷಣೆ ಕೂಡ ಅಲ್ಲಿ ಸಿಗೋಲ್ಲ. ನಾವು ಏನೇ ಒಂದು ಇನ್ವೆಸ್ಟಿಗೇಷನ್ ಮಾಡಿ ನೋಡಬಹುದು, ತುಂಬಾ ಡೆಫಿಷಿಯನ್ಸೀಸ್, ಖಿನ್ನತೆಗಳನ್ನ ನಾವು ಕಾಣಬಹುದು. ಸೊ ಅದನ್ನ ಒಂದು ಬ್ಯಾಲೆನ್ಸ್ಡ್ ಆಗಿ ನಾವು ಮೇಂಟೈನ್ ಮಾಡಬೇಕು ಅಂತಂದ್ರೆ ನಾವು ವಯಸ್ಸಾದವ್ರಿಗೆ ಹಲ್ಲು ಇರಬೇಕು. ಹಲ್ಲಿ ಇದ್ದಾಗ ಏನಾಗುತ್ತೆ, ಆಹಾರ ಸೇವನೆಯಲ್ಲಿ ವಿಧ ವಿಧವಾದ ಆಹಾರ ಸೇವನೆಗಳಿದೆ. ಎಲ್ಲಾ ಆಹಾರ ಸೇವನೆಗಳನ್ನ ಮಾಡ್ಲಿಕ್ಕೆ ಸಾಧ್ಯವಾಗದೇ ಇರೋದು ಹಲ್ಲು ಸೆಟ್ಟು ಕೊಡೋದ್ರಿಂದ ಸಾಧ್ಯವಾಗುತ್ತೆ. ಅದು ಆಹಾರ ಸೇವನೆಯನ್ನ ಮಾಡಿದಾಗ ಏನಾಗುತ್ತೆ, ಒಂದು ಬ್ಯಾಲೆನ್ಸ್ಡ್ ಡಯಟ್ ಅನ್ನೋದೊಂದೇನಿದೆ ಅದನ್ನ ನಾವು ಮೇಂಟೈನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅವಾಗ ಏನಾಗುತ್ತೆ, ಅವರ ಒಂದು ಪೋಷಣೆ ಅದರ ಮಟ್ಟನೂ ಹೆಚ್ಚತ್ತೆ ಮತ್ತೆ ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸುತ್ತೆ. ಖಂಡಿತ ಡಾಕ್ಟರ್. ಹರಿಣಿ KS ಅವರೇ, ನೀವಿಷ್ಟೊತ್ತು ನಮ್ಮ ಕೇಳುಗರಿಗೆ ಈ ದಂತ ವೈದ್ಯಕೀಯ ಶಾಸ್ತ್ರದಲ್ಲಿ ಒಂದಾದ ಪ್ರಾಸ್ತೋಡಾಂಟಿಕ್ಸ್ನ ಬಗ್ಗೆ ಸ್ಪಷ್ಟ ಹಾಗೂ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ನಿಮಗೆ. ನಿಜಕ್ಕೂ ಧನ್ಯವಾದಗಳು ಸುಶ್ರಾವ್ಯ. ಇದುವರೆಗೆ ಪ್ರಾಸ್ತೋಡಾಂಟಿಕ್ಸ್ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ದಂತ ವೈದ್ಯಕೀಯ ವಿಶ್ವವಿದ್ಯಾಲಯದ ಪ್ರಾಸ್ತೋಡಾಂಟಿಕ್ಸ್ ವಿಭಾಗದ ರೀಡರ್ ಆದಂತಹ ಡಾಕ್ಟರ್ ಹರಿಣಿ KS ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್. ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ? ಕ್ಯಾನ್ಸರ್, ನರರೋಗ, ಹೃದ್ರೋಗ, ಕಣ್ಣಿನ ಸಮಸ್ಯೆ, ದಂತ ಸಮಸ್ಯೆ, ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ?
ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ? ಯೋಚಿಸಬೇಡಿ. ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್, ಪುರ್ಲೆ, ಶಿವಮೊಗ್ಗ. ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7022990587 7022990587. ಅಣ್ಣನ್ಗೆ ಕಾಯಿಲೆ ಮೊನ್ನೆಯಿಂದ ಅಪ್ಪನ್ಗೆ ಉಸಿರೇ ಸಾಕಾಗಿದೆ. ಇದುವರೆಗೆ ಆರೋಗ್ಯ ದೀವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್, ಶಿವಮೊಗ್ಗ. ನಿರ್ವಹಣೆ SR ಭಟ್, ಸಹಕಾರ ಸವಿತಾ ಎಸ್. ಈ ಕಾರ್ಯಕ್ರಮವನ್ನ ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.